ಸುಮಾರು 10 ರಿಂದ 15 ಬಾಡಿಗೆ ಮನೆಯನ್ನ ಅವರು ಯಾವುದೇ ರೀತಿ ಪರ್ಮಿನೆಂಟ್ ಕರೆಂಟ್ ಇಲ್ಲದೆ ಯಾವುದೇ OC ಇಲ್ಲದೆ ಇವರು ಬಾಡಿಗೆಗೆ ಕೊಟ್ಟಿದ್ದಾರೆ. ನಮ್ಮ ಬೆಸ್ಕಾಂ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯನ ಯಾವ ರೀತಿ ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಣ್ಣಿದ್ರು ಕೂಡರಂತೆ ನಾಟಕವನ್ನ ಆಡ್ತಾ ಇದ್ದಾರೆ. ಯಾಕಪ್ಪ ಇದು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ರು ಸಾರ್ವಜನಿಕರು ಆ ಬೆಸ್ಕಾಂ ಅಧಿಕಾರಿಗಳಿಗೆ ಒಂದು ದೂರನ್ನ ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಶಶಿಕಲಾ ನಿಲಯಂ ಆಶ್ರಮದ ಕಟ್ಟಡದ ಮಾಲೀಕರೊಬ್ಬರು ತಮ್ಮ ಇನ್ನೊಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಟೆಂಪರರಿ ವಿದ್ಯುತ್ತನ್ನ ತಗೊಂಡಿರ್ತಾರೆ. ಆ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಆ ವಿದ್ಯುತ್ತನ್ನ ಮಾತ್ರ ಬಳಸಬೇಕು, ಅದರ್ವೈಸ್ ಅದು ಯಾವುದೇ ರೀತಿಗೆ ಅವರು ಬಳಸಬಾರದು. ಈ ಕಟ್ಟಡದ ಮಾಲೀಕ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಆ ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಯಾವುದೇ ಪರ್ಮಿನೆಂಟ್ ಕರೆಂಟ್ ಅನ್ನ ತಗೊಂಡಿರಲಿಲ್ಲ. ಜೊತೆಗೆ ಆ ಕಟ್ಟಡದಲ್ಲಿ ಬಾಡಿಗೆ ಮನೆಯನ್ನ ಕೊಡ್ತಾ ಇದ್ದಾರೆ. ಸುಮಾರು 10 ರಿಂದ 15 ಬಾಡಿಗೆ ಮನೆಯನ್ನ ಅವರು ಯಾವುದೇ ರೀತಿ ಪರ್ಮಿನೆಂಟ್ ಕರೆಂಟ್ ಇಲ್ಲದೆ ಯಾವುದೇ OC ಇಲ್ಲದೆ ಇವರು ಬಾಡಿಗೆಗೆ ಕೊಟ್ಟಿದ್ದಾರೆ. ನಾಗರಾಜ್ ಎನ್ನುವ ವ್ಯಕ್ತಿ ಈ ಕಟ್ಟಡದ ಮಾಲೀಕನಾಗಿರ್ತಾನೆ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದರೆ ಆ ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಯಾವುದೇ ರೀತಿ ಪರ್ಮನೆಂಟ್ ಕರೆಂಟ್ ಅನ್ನ ಅಪ್ಲೈ ಕೂಡ ಮಾಡಿರಲ್ಲ, ಅಂದ್ರೆ NOC ತಗೊಂಡಿರಲ್ಲ. ಅದಕ್ಕೆ ಯಾವುದೇ ರೀತಿ ಅವರು ಬೇಡ ನನಗೆ ಅವಶ್ಯಕತೆನೇ ಇಲ್ಲ ಅನ್ನೋತಿ ಅವರು ಬಿಹೇವ್ ಮಾಡ್ಕೊಂಡು ಅವರು ಬಾಡಿಗೆ ಮನೆಗೆ ಕೊಟ್ಟಿದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ದೂರನ್ನ ಕೊಟ್ರೆ ಇವರು ಕೂಡ ತಮ್ಮ ನಿರ್ಲಕ್ಷ್ಯನ್ನು ಕಟ್ಟುನಿಟ್ಟಾಗಿ ಕಣ್ಣಿದ್ರು ಕೂಡರತ್ತೆ ನಟಿಸ್ತಾ ಇದ್ದಾರೆ. ಆ ಟೆಂಪರರಿ ಕರೆಂಟ್ ಅನ್ನ ಕೇವಲ ಅವರು ಕಟ್ಟಡ ನಿರ್ಮಾಣಕ್ಕೆ ಮಾತ್ರ ಬಳಸಬೇಕು. ಆ ಕಟ್ಟಡ ನಿರ್ಮಾಣ ಆದ ಕೂಡಲೇ ಅವರು ಪರ್ಮನೆಂಟ್ ಕರೆಂಟಿಗೋಸ್ಕರ ಅವರು ಅರ್ಜಿಯನ್ನ ಸಲ್ಲಿಸಬೇಕು. ಪರ್ಮನೆಂಟ್ ಕರೆಂಟ್ ತಗೊಂಡು ಆದ ನಂತರ ಅವರು ಬಾಡಿಗೆ ಮನೆಯನ್ನ ಕೊಡಬಹುದು. ಈ ಟೆಂಪರರಿ ಕರೆಂಟ್ ಅನ್ನ ಕೇವಲ ಅವರು ಕಟ್ಟಡ ನಿರ್ಮಾಣಕ್ಕೆ ಮಾತ್ರ ಬಳಸಬೇಕು. ಆದ್ರೆ ಈ ಭೂಪ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಕಟ್ಟಡ ನಿರ್ಮಾಣ ಆಗಿ ಬಾಡಿಗೆಗೆ ಕೂಡ ಕೊಟ್ಟಿದ್ದಾನೆ. ಬಾಡಿಗೆಗೆ ಕೊಡಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಸೂಕ್ತ ಪರ್ಮಿನೆಂಟ್ ಕರೆಂಟ್ ಇರಬೇಕು. ನಿರ್ಮಾಣ ಆದ ನಂತರ ಒಂದು ಪರಿಶೀಲನೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅವರಿಗೆ ಒಂದು ಕ್ಲಿಯರ್ ಸರ್ಟಿಫಿಕೇಟ್ ಕೊಡಬೇಕು. ಆದ್ರೆ ಇವರು ಪರ್ಮಿನೆಂಟ್ ಕರೆಂಟ್ ಯಾವುದೇ ತಗೊಂಡಿರೋದಿಲ್ಲ. ಆದ್ರೆ ಅಧಿಕಾರಿಗಳಿಗೆ ನಾನು ದೂರನ್ನ ಸಲ್ಲಿಸಿದ್ರೆ ಆ ಅಧಿಕಾರಿಗಳು ಕಣ್ಣಿದ್ರು ಕೂಡರಂತೆ ನಾಟಕ ಮಾಡ್ತಾರೆ. ಸಾರ್ವಜನಿಕರು ದೂರು ಕೊಟ್ಟ ನಂತರವೂ ಕೂಡ ಅವರು ಯಾವುದೇ ರೀತಿ ಕ್ರಮವನ್ನು ತಗೊಂಡಿರೋದಿಲ್ಲ. ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಕೂಡ ಮಾಡಿರೋದಿಲ್ಲ. ಆ ಸಾರ್ವಜನಿಕರು ಅದಕ್ಕೋಸ್ಕರ ನಮ್ಮ ವಿಜಯವಾಹಿನಿಗೆ ನಮಗೆ ಸಂಪರ್ಕನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಬೆಸ್ಕಾಂ ಅಧಿಕಾರಿಗಳು ಏನಿದ್ದಾರೆ ಗೋವಿಂದರಾಜ್ ಅವರು ನನಗೆ ಯಾವ ರೀತಿ ಮಾತಾಡಿದ್ದಾರೆ, ಅವರು ಯಾವ ರೀತಿ ಕ್ರಮವನ್ನು ತಗೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ವಿವರಣೆಯನ್ನು ಮಾಡಿದ್ದಾರೆ. ಆ ರೆಕಾರ್ಡಿಂಗ್ ಅನ್ನ ಕೇಳ್ಕೊಂಡ್ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಏನಾಯ್ತು ಸರ್ ಅದು ಟೆಂಪರರಿ ಕರೆಂಟ್ ತಗೊಂಡಿದ್ರಲ್ಲ ಅವ್ರದ್ದು ಏನ್ ಮಾಡಿದಿರಿ, ಅಂದ್ರೆ ಯಾವ ತರ ಕ್ರಮ ತಗೊಂಡಿದಿರಿ? ಯಾವ್ದು ಹೇಳಿ ಸರ್? ಅದು ಆಶ್ರಮ ಪಕ್ಕದ್ದು ಸರ್, ಬಿಲ್ಡಿಂಗ್ದು. ಸರ್ ಅದು ಅವ್ರಿಗೆ ಒಂದು ಲೆಟ್ರ್ ಕೊಡ್ತಾ ಇದ್ದೀವಿ. AW ನಾವು ಸ್ಪಾಟ್ಗೆ ಹೋಗಿದ್ದು. ಹಾಂ ಸರ್. ಅವ್ರದ್ದು ಟೆಂಪ್ರರಿ ರನ್ನಿಂಗ್ ಇದೆ. ಹಾಂ. ಸೊ ಅದಕ್ಕೆ ಸರಿ ಅವ್ರಿಗೊಂದು ನಿಮ್ದು ಈ ತರ ಫಿನಿಶ್ ಆಗಿರೋದ್ರಿಂದ ಟೆಂಪ್ರರಿ ಮುಂದುವರ್ಸಕ್ಕಾಗಲ್ಲ. ಅಲ್ಲ ಸರ್, ಇವಾಗ ಅವರು ಬಾಡಿಗೆ ಕೊಟ್ಟು ರನ್ ಮಾಡ್ತಾ ಇದ್ದಾರ, ನೀವು ಲೆಟರ್ ಕೊಡ್ತೀರ ಅಂದ್ರೆ ಇವಾಗ ಅವರು ಏನಂತ ಹೇಳಿದಾರೆ, ಈಗ ಟೆಂಪರರಿ ಕರೆಂಟ್ ಅಲ್ಲಿ ಬಾಡಿಗೆ ಕೊಡ್ಬೋದಾ ಸರ್ ಇದು ಮನೇನ? ಸರ್ ಈಗ ಹೆಂಗ್ ನಡೀತಾ ಇದೆ ನಮ್ಗಿನ್ನ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ವಿಷಯ ಏನ್ ಗೊತ್ತಾ, OC ಬಿಲ್ಡಿಂಗ್ ಎಲ್ಲ ಟೆಂಪರರಿನಲ್ಲೇ ವಾಸ ಮಾಡ್ತಾವ್ರೆ. ಈ OC ಬೇಕಲ್ವಾ? ಒಂದು ವರ್ಷದಿಂದ ಆರ್ಡರ್ ಆಯ್ತಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಅದು ಇದು. ಓಕೆ. ಅಲ್ಲಿಂದ ಬಿಲ್ಡಿಂಗ್ಗಳೆಲ್ಲ ಇವೇ ಓಡ್ತಾವೆ, ಟೆಂಪರರಿನಲ್ಲೇ ವಾಸ ಮಾಡ್ತಾವ್ರೆ. ಅಂದ್ರೆ ಟೆಂಪರರಿಯಿಂದ ಇವಾಗ ನೀವು ಓಪನ್ ಆಗಿ ಕೊಡ್ತಾ ಇದ್ದೀರಾ ಅವ್ರಿಗೆ ಈ ತರ ಯಾವುದೇ ಅಂದ್ರೆ ಏನಾದ್ರು ಸೇಫ್ಟಿ ಇಲ್ದಂಗೆ ಟೆಂಪರರಿ ಕರೆಂಟ್ ತಗೊಳ್ಳೋದು ಮೇನ್ ಆಗಿ ಏನು ಕನ್ಸ್ಟ್ರಕ್ಷನ್ ಅಲ್ಲಿ ಏನಾದ್ರು ಔಟ್ ಸೈಡ್ ಏನಾದ್ರು ಇದೆ ಅಷ್ಟೇ ತಗೊಳ್ಳೋದಲ್ವಾ ಸರ್? ಅವರು NOC ತಗೊಂಡಿದಾರ ಸರ್ ಅದಕ್ಕೆ? ಇಲ್ವಲ್ಲ ಇನ್ನು ಪರ್ಮನೆಂಟ್ ಕರೆಂಟ್ಗೋಸ್ಕರ. ಪರ್ಮನೆಂಟ್ಗೆಲ್ಲ ಏನು ಅಪ್ಲೈ ಮಾಡಿಲ್ಲ ಸರ್ ಅವರು. ಏನು ಅಪ್ಲೈ ಮಾಡ್ದಂಗೆ ನೀವು ಯಾಕೆ ಅವ್ರಿಗೆ ಹಾಗೆ ಬಿಡ್ತಾ ಇದ್ದೀರಾ ಸರ್? ಈಗ ನಿಮ್ದು ಲೆಟರ್ ಬಗ್ಗೆ ನಿನ್ನೆ ಡಿಸ್ಕಷನ್ ಮಾಡ್ತಾ ಇದೀವಿ ಸರ್. ಸರ್ ನನಗೆ ಲೆಟರ್ ನಾನು ಕೇಳ್ತಾ ಇಲ್ಲ ಸರ್, ನಾನು ನ್ಯೂಸ್ ಇಂದ ನಾನು ಕೇಳ್ತಾ ಇರೋದು. ನನಗೆ ಲೆಟರ್ ಅಂತ ಹೇಳಿದ್ರೆ ಅದು ನಿಮ್ದು ಏನಿದೆ ಅದು ನೀವು ಫಾಲೋ ಮಾಡ್ಕೊಳ್ಳಿ. ನಾನು ಏನಂತ ಹೇಳಿದ್ರೆ ವಿಜಯವಾಹಿನಿ ನ್ಯೂಸ್ ಚಾನಲ್ ಇಂದ ಕಾಲ್ ಮಾಡ್ತಾ ಇರೋದು ನಾನು ನಿಮ್ಗೆ. ಇವಾಗ ಅದು ತಪ್ಪಲ್ವಾ ಸರ್? ಅದು ಇಲ್ಲಿಗಲ್ ಆಗಿ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಅದನ್ನ ಇಮಿಡಿಯೇಟ್ ಏನಿದೆ ಅದನ್ನ ಆಕ್ಷನ್ ತಗೋಬೇಕಲ್ಲ ಸರ್ ನೀವು? ಕನ್ಸ್ಯೂಮರ್ ಅಷ್ಟೇ. ನಮ್ಗೆ ಈಗ 2,000 ಮೀಟರ್ ಅವೆ. ಅದ್ರಲ್ಲಿ ಅವ್ರದ್ದು 1 ಮೀಟರ್ ಅವ್ರದ್ದೇನು ವಿಶೇಷವಾಗಿ ನಾವು ಪರಿಗಣಿಸಿಲ್ಲ. ಅಥವಾ ಅವರು ಮೀಟರ್ ಹೆಂಗ್ ತಗೊಳಕಾಗುತ್ತೆ? ಟೆಂಪರರಿ ಕರೆಂಟ್ ಅಲ್ಲಿ ಅವರು ಬೇರೆ ಪಕ್ಕದ ಮನೆಯಿಂದ ಅವ್ರು ತಗೊಂಡಿದ್ದಾರೆ ಅಂತ ಅರ್ಥ ಆಯ್ತು. ಓಕೆ, ಇದಕ್ಕೆ ಅವರು ಈಗ ಅವ್ರು ಏನಾದ್ರು ಹಂಗೆ ಕಂಟಿನ್ಯೂ ರನ್ ಮಾಡಿದ್ರೆ ನೀವು ಅವ್ರಿಗೂ ಕೂಡ ಹಂಗೆ ಬಿಡ್ತೀರಾ? ಅಂದ್ರೆ ಅದು ಏನ್ ಟೆಂಪರರಿ ಕರೆಂಟ್ ಅಲ್ಲೇ ನೀವು ಬಾಡಿಗೆಯನ್ನ ಕೊಡ್ಕೊಂತ ಹೋಗಪ್ಪ, ಅದನ್ನೇ ರನ್ ಮಾಡಿ ಏನಾದ್ರು ಪ್ರಾಬ್ಲಮ್ ಆದಾಗ ನೋಡೋಣ ಅಂತ ಹಿಂಗೆ ಹೇಳ್ತೀರಾ ಸರ್ ಅವರಿಗೆ? ಸರ್ ನಾನು
ನಮ್ಮ AW ಗಮನಕ್ಕೆ ತರ್ತೀನಿ. ತಂದು ಆಗಿದೆ ಆಲ್ರೆಡಿ. ನಾನು AWಗೆ ನಾನು ಕಾಲ್ ಮಾಡಿ ಆಗಿದ್ದೀನಿ ಸರ್, ನಾನು ಕಾಲ್ ಮಾಡಿದ್ದೀನಿ ನಿನ್ನೆ. ಅವರು ನಿಮ್ಗೆ ಅಪ್ಡೇಟ್ ಏನೋ ಮಾಡಿದ್ರಂತೆ, ಜೊತೆಗೆ ಅದೇನು ತಗೊಳ್ತೀನಿ ಸರ್, ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ರು. 7 days ಲೆಟರ್ ಕೊಡ್ಬೇಕು ಸರ್. ನಾವು ಏಕಾಏಕಿ ಹೋಗಿ ಕಿತ್ಕೊಂಬರಕ್ಕಾಗಲ್ಲ. ಯಾವ್ದಾದ್ರು ಲ್ಯಾಂಡ್ ಡಿಸ್ಪ್ಯೂಟ್ ಇದ್ರೆ, ಲಿಟಿಗೇಷನ್ಸ್ ಇದ್ರೆ, ಇದು ಸೈಟ್ ನಂದು ಸರ್ ಆಯ್ತು, ಹಾಗಾದ್ರೆ ಅವ್ರು ಬಾಡಿಗೆ ಕೊಟ್ಟಿದಾರಲ್ಲ ಅದನ್ನಾದ್ರೂ ಸ್ಟಾಪ್ ಮಾಡಿಸ್ಬೇಡಿ. ಈಗ ಬಾಡಿಗೆಗೆ ಯಾರು ಬಂದಿದಾರಲ್ವಾ ಅವ್ರಿಗೆ ಅವ್ರ ಸೇಫ್ಟಿ ಏನು ಸರ್ ಹಾಗಾದ್ರೆ? ಸರ್ ಈಗ ಅವರು ನಮಗೆ ಕನ್ಸ್ಯೂಮರ್ ಅಷ್ಟೇ. ಅವ್ರು ಬಾಡಿಗೆ ಕೊಟ್ಟವ್ರೆ ಅಂದ್ರೆ ಬಾಡಿಗೆ ಕೊಡಬೇಡ ಅನ್ನೋದಕ್ಕೆ ನಾವ್ಯಾರು ಸರ್? ಸರ್ ಅದು ರೂಲ್ಸ್ ಇದೆ, ಒಂದ್ಸಲಕ್ಕೆ ನೋಡ್ಬಿಟ್ಟು ನೋಡಿ. ಟೆಂಪರರಿ ಕರೆಂಟ್ ಅಲ್ಲಿ ಯಾವುದೇ ಬಾಡಿಗೆ ಮನೆನ ಕೊಡೋ ಹಾಗಿಲ್ಲ, ಅದು ಕಾನೂನು ಬೇರೆ ಅಪರಾಧ. ಯಾಕಂದ್ರೆ ಅದು ಇಲ್ಲಿಗಲ್ಲ. ಏನಾದರೂ ಅವರು ಕನ್ಸ್ಟ್ರಕ್ಷನ್ ನಡೀತಾ ಇರುವಾಗ ಬಾಡಿಗೆ ಇದ್ದವ್ರಿಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ಯಾರು ಜವಾಬ್ದಾರಿ? ಸರ್ ಈಗ ನೀವು ಒಂದ್ಸರಿ ಬಂದ್ಬಿಡಿ ಮುಖಾಮುಖಿ AW ಸರ್ ಹತ್ರ. ಸರ್ ನನಗೆ ಅವಶ್ಯಕತೆ ಏನಿದೆ? ನಾನು ಸುದ್ದಿ ಮಾಡೋನು, ನಾನು ಇದ್ರ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಸುದ್ದಿ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ಆಯಿತು, ನೀವು ಇದು ನಿಮ್ದು ಇದು ಫಾಲೋ ಮಾಡ್ಕೊಳ್ಳಿ ಸರ್, ನಾನು ಮಾಡ್ತಾ ಇದ್ದೇನೆ.